ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಹಾಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಬಸವ ಜಯಂತಿಯ ಪ್ರಯುಕ್ತವಾಗಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು, ಸ್ಪರ್ಧೆಗಳನ್ನು ಬಸವಾಶ್ರಮದಲ್ಲಿ ವಾರ ಪೂರ್ತಿ ಹಮ್ಮಿಕೊಳ್ಳಲಾಗಿತ್ತು. ಅದೆಲ್ಲದರ ಒಂದು ತುಣುಕನ್ನು ನೀವು ನೋಡಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹಾಗೂ ಇವತ್ತು ದಿನಾಂಕ 10/5/2024 ಶುಕ್ರವಾರದಂದು ಬಸವ ಜಯಂತಿಯ ದಿನ ಬೆಳಗ್ಗೆ 6:00 ಸರಿಯಾಗಿ ಬಸವಾಶ್ರಮದಲ್ಲಿ ಬಸವೇಶ್ವರ ಪೂಜಾ ವ್ರತ ನೆರವೇರಿತು. ಪೂಜಾ ವ್ರತ ಹಾಗೂ 9 ಗಂಟೆಗೆ ಸರಿಯಾಗಿ ಧ್ವಜಾರೋಹಣದ ಕಾರ್ಯಕ್ರಮ ಕೂಡ ಇತ್ತು. ಈ ಕಾರ್ಯಕ್ರಮಕ್ಕೆ ಸಮಾಜದ ಅನೇಕ ಮುಖಂಡರು ಕೂಡ ಆಗಮಿಸಿದ್ರು. ಪೂಜಾ ವ್ರತ ಆಗಿರಬಹುದು, ಧ್ವಜಾರೋಹಣ ಆಗಿರಬಹುದು, ಎಲ್ಲ ಕಾರ್ಯಕ್ರಮವನ್ನ ಬಸವಾಶ್ರಮದ ಮಾತಾಜಿಯವರಾದಂತಹ ಪೂಜ್ಯ ಶ್ರೀಮಾತಾ ಶರಣಾಂಬಿಕಾ ತಾಯಿಯವರ ನೇತೃತ್ವದಲ್ಲಿ ನೆರವೇರಿತು. ಈ ಎಲ್ಲ ಒಂದು ಕಾರ್ಯಕ್ರಮದ ತುಣುಕನ್ನು ಇದೀಗ ನಾನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಹಾಗೂ ಇಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಡಿಕೊಂಡು ನಮ್ಮ ಶಿಕಾರಿಪುರ ತಾಲೂಕಿನಲ್ಲಿ ಇರುವಂತಹ ಬಸವೇಶ್ವರ ವೃತ್ತದ ಬಳಿ ಹೋಗಿ ಎಲ್ಲ ಮುಖಂಡರು ಕೂಡ ಪುಷ್ಪಾರ್ಚನೆಯನ್ನ ಮಾಡಿ ಹಾಗೂ ತಾಲೂಕು ವೀರಶೈವ ಘಟಕದ ಮುಖಾಂತರವಾಗಿ ಅಲ್ಲಿ ಕೂಡ ಒಂದು ಚಿಕ್ಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಎಲ್ಲ ಕಾರ್ಯಕ್ರಮದ ಚಿಕ್ಕ ತುಣುಕನ್ನು ಇದೀಗ ನಾನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ದೇವನನ್ನು ದೇಹದಾಕಾರದಲ್ಲಿ ಜೀವನನ್ನು ರೂಪಿಸಿ ಬ್ರಹ್ಮಾಂಡದಲ್ಲಿ ಪಿಂಡಾಣವಿದೆ, ದೇವನ ಗರ್ಭದಲ್ಲಿ ಜೀವನ ಇದ್ದಾನೆ ಎಂಬ ಅರ್ಥದಲ್ಲಿ ಗೋಲಾಕಾರದ ಬ್ರಹ್ಮಾಂಡ ಸಂಕೇತದ ಕವಚದಲ್ಲಿ ದೇಹದಾಕಾರದ ಆತ್ಮಸಂಬಳತಾಗಿ ಇರಬೇಕೆಂದು ಆಲೋಚಿಸಿ ಕಾಂತಿಯುಕ್ತವಾಗಿರುವ ಒಂದು ಆವರಣವನ್ನು ಕಂಡುಹಿಡಿದಿದ್ದರು. ಈ ಕಲ್ಪನೆ ಕೃತಿಗಿಳಿದು ಗೋಲಾಕಾರದ ವಸ್ತುವಾದಾಗ ಆನಂದದ ಉನ್ಮಾದವಾಗಿತ್ತು. ಸೃಷ್ಟಿಕರ್ತ ಲಿಂಗದೇವನ ಕುರುಹಾದ ಈ ವಸ್ತುವನ್ನು ಇಷ್ಟಲಿಂಗ ಎಂದು ಕರೆದಿದ್ದರು. ಇಂಥ ಇಷ್ಟಲಿಂಗವನ್ನು ಚಿತ್ಗಳಾಭರಿತವಾಗಿ ಮಾಡಿಕೊಳ್ಳಬೇಕು. ಲಿಂಗದೇವನ ಅನುಗ್ರಹದಲ್ಲಿ ನಿಮ್ಮನ್ನು ಅರಸುತ್ತಿದ್ದೇನೆ ಎನ್ನಯ್ಯ ಲಿಂಗದೇವ, ಕೂಡಲ ಸಂಗಮ ದೇವ, ಭ್ರಮರದ ಲೇಸಿನಂತೆ ಕಾರುಣ್ಯವ ಮಾಡು. ತಪ್ಪೆನ್ನುವುದು ಶುಭದೋ ಶುಭದೋ, ಅರಿವಿಂದ ಅರಿದು ಚಿನ್ಮಯ ಜ್ಞಾನವೇ ನಗೆ ಮಾರ್ಗದರ್ಶಕ ದೀಪ್ತಿಯು, ನಿನ್ನ ಮಮತೆಯ ಹೃದಯ ಮಂದಿರ ನನಗೆ ಶಾಂತಿಯ ಹಂದರ, ನನಗೆ ಶಾಂತಿಯ ಹಂದರ. ನಿನ್ನ ಪಾವನ ಚರಣ ಯುಗ್ಮವು ಪಾವದಾಂಟಿಪ ದೋಣಿಯು, ಸನ್ನುತಾಂಗನೆ ನಿನ್ನ ನೆನಹಿದು ಬಾಳಿಗಮೃತ ಸೋನೆಯೋ, ಬಾಳಿಗಮೃತ ಸೋನೆಯೋ. ನೀನು ಆಡಿಪ ಬೊಂಬೆ, ನಾನು ಮಿಡಿವ ನುಡಿಯುವ ವೀಣೆಯು. ನಮ್ಮ ಬಸವಣ್ಣನು, ಆ ಬಸವಣ್ಣನ ಶ್ರೀಪಾದಕ್ಕೆ ನಾನು ಅಹೋರಾತ್ರಿಯಲ್ಲಿ ನಮೋ ನಮಃ ಓಂ ಶರಣಗಣ ಶಿಖಾಮಣಿಯೇ ಬಸವಲಿಂಗಾಯ ನಮಃ. ಓಂ ಮರಣ ಭಯ ದೂರಕನೇ ಬಸವಲಿಂಗಾಯ ನಮಃ. ಓಂ ಕಾಮಿತಾರ್ಥ ಫಲದಾಯಕ ಬಸವಲಿಂಗಾಯ ನಮಃ. ಓಂ ಮುಕ್ತಿದಾಯಕ ಮಹಾಗುರು ಬಸವಲಿಂಗಾಯ ನಮಃ. ಓಂ
रुद्राक्षधारकमूर्ति बसवलिंगाय नमः। ವಿಶ್ವಗುರು ಬಸವಣ್ಣನವರಿಗೆ, 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 ಅಕ್ಕ ಮಹಾದೇವಿಯವರಿಗೆ, ಕಾಶಿಕ ಅಲ್ಲಮ ಪ್ರಭುದೇವರಿಗೆ, ಚಕ್ರವರ್ತಿ ಚನ್ನಬಸವಣ್ಣನವರಿಗೆ, ಹಿರಿಯ ಗಣಾಚಾರಿ ಮಡಿವಾಳ ಮಾಚಿದೇವರಿಗೆ, ಶರಣ ಸಂತರಿಗೆ, ಶರಣ ಸಂತರಿಗೆ, ಎಲ್ಲ ಲಿಂಗ ಧರ್ಮದ ಅನುಯಾಯಿಗಳಿಗೆ, ಲಿಂಗ ಧರ್ಮದ ಅನುಯಾಯಿಗಳಿಗೆ ಜೈ ಬಸವೇಶ್ವರ ಹರ ಮಹಾದೇವ. ಸಂಗನ ಶರಣರ ಅನುಭಾವದ ಫಲದಿಂದ ಎನ್ನ ಭವದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನ ಕೊಡಬೇಕು ಅಂತ ಕೇಳ್ತಾ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅಧ್ಯಕ್ಷತೆಯನ್ನು ವಹಿಸಿದಂಥ ಮಾನ್ಯ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಬಸವಾಶ್ರಮದ ನಿರ್ದೇಶಕರಾದಂಥ ಶಶಿಕಲಾ ಮಂಜಪ್ಪನವರಿಗೂ ಹಾಗೂ ಸೋಮಶೇಖರ್ ಹಿರೇಸರು ಅವರು ನೆರವೇರಿಸಬೇಕು ಅಂತ ಕೇಳ್ತಾರೆ. ಸದಯ ಶರಣ ಧ್ವಜವ ಹೊತ್ತು ಮೆರೆದಿಹ ನಾಡು, ಸದಯ ಶರಣ ಧ್ವಜವ ಹೊತ್ತು ಮೆರೆದಿಹ ನಾಡು, ಸಿದ್ಧರ ನಾಡು ರೇವಣ ಅಲ್ಲಮ ಬಸವ ಮರುಳ ಸಿದ್ಧರ ನಾಡು, ದೇವಚನ್ನ ಬಸವೇಶ ಸಿದ್ಧರ ಬರುತಿಹ ಬಗುತಿ ಶಕುತಿಗಳ ತಾಯ್ನಾಡು, ಉದಯವಾಗಲಿ ನಮ್ಮ ಶರಣ ಸಮ್ಮತ ನಾಡು, ಜಾತಿ ಜಂಜಡವಳಿಸಿ ಜನವ 124 ಮಹಾಭವನಗಳ ವಿಸ್ತೀರ್ಣವನ್ನು ಆ ಭುವನಗಳಲ್ಲಿ ಬ್ರಹ್ಮಾಂಡವನ್ನು ಒಳಗೊಂಡದೊಂದು ನಿವೃತ್ತಿ ಎಂಬ ಭುವನ. ಆ ಭುವನದೊಳ ಪಾದಾಲೋಚನೆಯೆಂಬ ಮಹಾರುದ್ರ ಮೂರ್ತಿಯನ್ನು, ಆ ರುದ್ರಮೂರ್ತಿಯ ಮೂಲದಲ್ಲಿ 70 ಕೋಟಿ ಬ್ರಹ್ಮನಾರಾಯಣ ರುದ್ರರು. ಸರ್ವರನ್ನು ತನ್ನವರಿಂದ ಅಪ್ಪಿಕೊಂಡ ಬಸವತಂದೆಯನ್ನ, ಬಸವಾದಿ ಪ್ರಮುಖರನ್ನ, ವಿಶ್ವದ ಸಕಲ ದಾರ್ಶನಿಕರನ್ನ ಭಕ್ತಿ ಪುರಸರವಾಗಿ ಸ್ಮರಿಸಿ ಬಸವ ಜಯಂತಿ ಬಸವೇಶನೇ, ಬಸವರಾಜನೇ, ಬಸವಣ್ಣನೇ, ಬಸವ ತಂದೆ, ಬಸವ ಕೃಪಾನಿಧಿ, ಬಸವ ಪರಮೇಶ್ವರೀಶ್ವರ ರಕ್ಷಿಸು ಬಸವ ಪ್ರಮದಾದಿ ದೇವ. ಮಂತ್ರ ಪುರುಷ
ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರನ್ನ ಹುನ್ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾಗಿರುವಂತಹ ಶರಣರಾದ ಈರೇಶ್ವರವರೇ, ಜಂಗಮ ಸಮಾಜದ ಅಧ್ಯಕ್ಷರಾಗಿರುವ ಶರಣರಾದ ಪುಟ್ಟಪ್ಪನವರೇ,